ಓಕೆ, ನಮ್ಮ ಜೊತೆಗೆ ಈಗ ಶಾಸಕರಾಗಿರುವಂಥ ನಂಜೇಗೌಡ್ರೆ ಸಿಗ್ತಾ ಇದ್ದಾರೆ ಫೋನಿಗೆ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ನಮಸ್ತೆ. ಈಗ ಕೋಲಾರದ ಕಥೆ ಏನು ಸರ್? ಮುನಿಯಪ್ಪನವರ ಅಳಿಯನಿಗೆ ಟಿಕೆಟ್ ಸಿಕ್ಕರೆ ಸರ್, ನಮ್ಮ ಅಭಿಪ್ರಾಯ ಹೈಕಮಾಂಡ್ ಕೇಳಿದ್ರು, ನಮ್ಮೆಲ್ಲರ ಅಭಿಪ್ರಾಯ ಕೊಟ್ಟಿದ್ದೀವಿ. ನಾವೆಲ್ಲ ಒಟ್ಟಿಗೆ ಜಿಲ್ಲೆಯ ಶಾಸಕರುಗಳು ಮತ್ತೆ MLCಗಳು, ಓಕೆ, ಎಲ್ಲ ಲೀಡರ್ಸ್ ಹ್ಮ್ ನಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಏನೋ ತೀರ್ಮಾನ ಆಗಿದೆ ಅಂತೇಳಿ ನಮ್ಗೆ ಮಾಹಿತಿ ಬಂದಿದೆ. ಅದರಿಂದ ನಾವೆಲ್ಲ ರಿಸೈನ್ ಮಾಡೋದು ಅಂತ ತೀರ್ಮಾನ ಮಾಡಿದೀವಿ. ರಿಸೈನ್ ಮಾಡಕ್ಕೆ? ಹೌದು ಹೌದು. ಯಾರ್ಯಾರು? ಸುಧಾಕರ್, ಚಿಂತಾಮಣಿ ಮಂತ್ರಿಗಳು, ಕೋಲಾರ MLA ಕೊತ್ತೂರು ಮಂಜುನಾಥ್ ಅವರು, ಓಕೆ, ಮಾಲೂರು MLA ನಾನು ಕೂಡ, MLCಗಳು ನಜೀರ್ ಅಹಮದ್ ಮತ್ತೆ ಅನಿಲ್ ಕುಮಾರ್ ಅವರು, ಒಟ್ಟಿಗೆ 5 ಜನ ನಾವು ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಸ್ಪೀಕರ್ ಮೀಟ್ ಮಾಡಿದ್ವಿ. ಸ್ಪೀಕರ್ ಮಂಗಳೂರಿದ್ದಾರೆ. ಓಕೆ, ಈಗ ಸ್ಪೀಕರ್ ಆಫೀಸ್ ಒಟ್ಟಿಗೆ ಹೋಗ್ತೀವಿ, ರಾಜೀನಾಮೆ ಅಲ್ಲೊಂದು ಕಾಪಿ ಕೊಡ್ತೀವಿ. ಮತ್ತೆ 3 ಗಂಟೆಗೆ ಫ್ಲೈಟ್ ಬುಕ್ ಆಗ್ತಾ ಇದೆ, ಮಂಗಳೂರಿಗೆ ಹೋಗ್ತಾ ಇದೀವಿ ಸರ್. ಕಾರಣ ಸರ್ ಓನ್ಲಿ ಮುನಿಯಪ್ಪನವ್ರ ಅಳಿಯನಿಗೆ ಕೊಡ್ತಾ ಇರೋದಕ್ಕ? ಸರ್, ಹೈಕಮಾಂಡ್ ನಮ್ಮ ಅಭಿಪ್ರಾಯ ಕೇಳಬಾರ್ದಾಗಿತ್ತು. ಓಕೆ, ಕೇಳಿದ್ದಾರೆ. 9 ಅಭಿಪ್ರಾಯ ಕೊಟ್ಟಿದ್ದೇವೆ. ನಮ್ಮ ಅಭಿಪ್ರಾಯ ಕೇಳಿದ್ಮೇಲೆ ನಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಇವತ್ತು ಕೊಡ್ತಾ ಇದ್ದಾರೆ ಅಂದ್ರೆ ಅದರಿಂದ ಬೇಜಾರಾಗಿ ನಾವು ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಿಮ್ಗೆ ಯಾರು ಆಗ್ಬೇಕು ಅನ್ನೋದಿತ್ತು ಸರ್? ಹೇಳಿದ್ವಿ ಸರ್, ನಾವು ಹೈಕಮಾಂಡ್ಗೆ ಹೇಳಿದ್ವಿ. ನಾವು ಅಲ್ಲ, ಯಾರು ಆಗ್ಬೇಕು ಅಂತ ಇತ್ತು. ಈಗ KH ಮುನಿಯಪ್ಪನವರು ಫ್ಯಾಮಿಲಿ ಕುಟುಂಬ ಬಿಟ್ಟು ಬೇರೆಯವ್ರು ಕುಡಿದು ನಾವು ಹೇಳಿದ್ವಿ. ಆ ಫ್ಯಾಮಿಲಿಗೆ ಬೇಡ ಅಂತ ಅಷ್ಟೇ? ಬೇಡ ಅಂತ. ಬಟ್ ಅವ್ರು ಮುನಿಯಪ್ಪನವ್ರು ಹೇಳ್ತಾ ಇದ್ರು, ನಾನು ಎಲ್ಲರನ್ನ ಮಾತನಾಡಿಸಿದ್ದೀನಿ, ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು. ಗೊತ್ತಿದೆ ಸರ್, ಅವರಿಗೆ ತುಂಬಾ ಚೆನ್ನಾಗಿದೆ ಮಾತಾಡೋದು. ಯಾವ ಸಂದರ್ಭದಲ್ಲಿ ಯಾವ ತರ ಮಾಡಬೇಕು ಅಂತೇಳಿ ನೋಡ್ಕೊಂಡು ಮಾತಾಡ್ತಾರೆ. ಚೆನ್ನಾಗಿ ಗೊತ್ತಿದೆ, ಅದು ನಮ್ಗೆ ಗೊತ್ತಿಲ್ಲ. ನಿಮ್ಮನ್ನು ಮಾತಾಡಿಸಿದ್ರ ಈ ವಿಚಾರದಲ್ಲಿ? ಸರ್, ಚೆನ್ನಾಗಿದ್ದಾರೆ, ಮಾತಾಡ್ತಾರೆ. ಆ ವಿಷಯ ಬೇರೆ ಮತ್ತೆ ಇದೇ ಬೇರೆ ಸರ್. ಅವಾಗ ನೀವು ವಿರೋಧ ಮಾಡಿದಿರ ಅವ್ರು ಕೇಳಿದಾಗ? ಹೌದು ಸರ್, ನಾವು ವಿರೋಧ ಮಾಡಿದೀವಿ ಸರ್. ಆಗಲ್ಲ ಅಂತಾನೆ ಹೇಳಿದ್ದೀರಾ? ಎಲ್ಲರೂ ಹೇಳಿದೀವಿ ನಾವು. ಓಕೆ. ಇಲ್ಲಿ ನಿಮ್ಮ KPC ಅಧ್ಯಕ್ಷರು ಯಾರು ನಿಮ್ಮನ್ನ ಸಂಪರ್ಕಿಸಿಲ್ವಾ, ಮಾತನಾಡಿಲ್ವಾ ಇನ್ನು? ಸರ್, CM ಅವರು ಮಾತಾಡ್ತಾ ಇದ್ರು ನಮ್ಮ ಸುಧಾಕರ್, ನಮ್ಮ ಮಂತ್ರಿಗಳಿಗೆ. ಮತ್ತೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದನ್ನ ನಮ್ಮ ತೀರ್ಮಾನ ವಾಪಸ್ಸು, ಅದು ಬ್ಲಾಕ್ ಮೇಲ್ ಅಲ್ಲ ಇದು ನಮ್ದು. ಓಕೆ, ನಾನು ನೋಡ್ತಾ ಇದ್ದೆ, ನಾನು ಯಾವ ಟಿವಿನಲ್ಲಿ ನೋಡಿದೆ. ಬೆದರಿಕೆ ಅಂತ ಬರ್ತಾ ಇತ್ತು. ಬೆದರಿಕೆ ಎಲ್ಲ, ಬ್ಲಾಕ್ ಮೇಲ್ ಎಲ್ಲ. ನಾವು ತೀರ್ಮಾನಕ್ಕೆ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಸರ್. ಸೊ ಅದು ಕೊಟ್ರೆ ಡೆಫಿನೆಟ್ ಆಗಿ ರಾಜೀನಾಮೆ? 100%. ಓಕೆ, ತುಂಬಾ ಧನ್ಯವಾದಗಳು ನಂಜೇಗೌಡರು ಪಬ್ಲಿಕ್ ಟಿ ಜೊತೆಗೆ ಮಾತನಾಡಿದ್ದಕ್ಕೆ.